ಸೊ ಏನು ಗೊತ್ತಾ ಗೈಸ್, ಇವಾಗ ನಮ್ಮ ರಿಲೇಟಿವ್ಸೇ ಆಗಲಿ, ನಮ್ಮ ಫ್ರೆಂಡ್ಸೇ ಆಗಲಿ, ಸೊ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲ್ಲ. ಆವಾಗ ನಾವೇ ಕೂತ್ಕೊಂಡು ಬೇರೆ ಬೇರೆಯವ್ರದ್ದು ಏನದು ವೀಡಿಯೋಸ್ನ ನೋಡ್ತಿರ್ತೀವಿ, ಚೆಕ್ ಮಾಡ್ತಿರ್ತೀವಿ. ಅದೇ ನಮ್ಮವ್ರು ಮಾಡ್ತಿದ್ದಾರೆ ಅಂದಾಗ ನಾವು 100 ಸಲ ಯೋಚನೆ ಮಾಡ್ತೀವಿ, ಅವ್ರು ಬೆಳೆದು ಬಿಡ್ತಾರಲ್ಲ ಅನ್ನೋ ಥರ ಯೋಚನೆ ಮಾಡ್ತೀವಿ. ಸೊ ಬೇರೆಯವ್ರನ್ನ ಬೆಳೆಸೋರು ನೀವು, ನಿಮ್ಮ ಮನೆಯವ್ರನ್ನ ನಿಮ್ಗೆ ಗೊತ್ತಿರೋನ್ನ ಏನಕ್ಕೆ ಬೆಳೆಸಲ್ಲ ಅಲ್ವಾ? ಟೇಸ್ಟಿಯಾಗಿದೆ ನಿಮಗೂ ಗೊತ್ತಾಗಬೇಕು ಅಂತಂದರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಸೊ ಹಲೋ, ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪವನ ಸಿದ್ದಯ್ಯ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ಸೊ ಗೈಸ್, ನಾನಂತೂ ಇಲ್ಲಿ ಸೂಪರ್ ಆಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಸೊ ಗೈಸ್, ಇವತ್ತು ಏನು ಮಾಡ್ತಿದ್ದೀನಿ ಅಂತಂದರೆ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸೂಪರ್ ಟೇಸ್ಟಿ ಡಾಬಾ ಸ್ಟೈಲ್ ಮೆಂತ್ಯ ಬಟಾಣಿ ಕರ್ರಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಸಖತ್ತಾಗಿರುತ್ತೆ, ನಾನು ನಿಮಗೆ ಹೇಳ್ಕೊಡ್ತೀನಿ, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಓಕೆನಾ? ಬನ್ನಿ ಗೈಸ್, ಸ್ಟವ್ ಆನ್ ಮಾಡಿ, ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದರಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಸೊ ಕಾಯ್ದಿರೋ ಎಣ್ಣೆಗೆ ಒಂದು 2 ಆನಿಯನ್, ಕಟ್ ಮಾಡ್ಕೊಂಡಿರೋ ಆನಿಯನ್ನ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನು ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಗೈಸ್. ನೋಡಿ, ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಗೈಸ್, ಇದು ಇಷ್ಟು ಸಾಫ್ಟ್ ಆಗಬೇಕು. ಇದು ಸಾಫ್ಟ್ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಇದು ಫುಲ್ಲು ತಣ್ಣಗಾಗಬೇಕು. ಫುಲ್ಲು ತಣ್ಣಗಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಗೈಸ್, ಇವಾಗ ತಣ್ಣಗಾಗಬೇಕು. ತಣ್ಣಗಾಗೋವರೆಗೂ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದರೆ, ಅದು ತಣ್ಣಗಾಗೋವರೆಗೂ ನನ್ನ ಹತ್ರ ಟೈಮ್ ಇಲ್ಲ ಅಂತಂದರೆ, ಕೆಳಗಡೆ ತಟ್ಟೆಯಲ್ಲಿ ಸ್ವಲ್ಪ ಕೋಲ್ಡ್ ವಾಟರ್ನ ಹಾಕ್ಕೊಂಡು ಮೇಲ್ಗಡೆ ಈ ಬಾಣಲಿನ ಇಡಿ, ಬೇಗ ತಣ್ಣಗಾಗುತ್ತೆ. ಟೈಮ್ ಇಲ್ಲ ಅಂದವರು ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟು ಗೈಸ್ ನೋಡಿ, ಇದು ಅಂಗಡಿಯಿಂದ ತಂದಿರೋ ಬಟಾಣಿ ನೋಡಿ ಎಷ್ಟು ಕಲ್ಲರ್ ಇದೆ ಅಂತ ಅಂದ್ಬಿಟ್ಟು, ಎಷ್ಟು ಕಲ್ಲರ್ ಹಾಕಿದ್ದಾರೆ ಅಂತ. ಆದಷ್ಟು ನೀವು, ನನಗೆ ಅರ್ಜೆಂಟಾಗಿ ಸಿಗಲಿಲ್ಲ ಬಟಾಣಿ, ಸೊ ಹಾಗಾಗಿ ನಾನು ಅಂಗಡಿಲಿ ತಂದು ಇವಾಗ ನೆನೆಸಿಟ್ಟಿರೋದಕ್ಕೆ ನೋಡಿ ಎಷ್ಟು ಕಲ್ಲರ್ ಇದೆ ಅಂತ ಹೇಳ್ಬಿಟ್ಟು. ಸೊ ನೀವು ಆದಷ್ಟು ಇವಾಗ ಹಸಿ ಬಟಾಣಿ ಸಿಕ್ಕಿಲ್ಲ ಅಂತಂದರೆ ಒಣಗಿರೋ ಬಟಾಣಿನೇ ಸ್ವಲ್ಪ ನೆನೆಸಿಟ್ಬಿಟ್ಟು ಮಾಡಿ. ಸೊ ಗೈಸ್, ಇದು ತಣ್ಣಗಾಗಿರೋ ಈರುಳ್ಳಿನ ಇಲ್ಲಿ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಫುಲ್ಲು ತಣ್ಣಗಾಗಿರಬೇಕು, ಸ್ವಲ್ಪನೂ ಬಿಸಿ ಇರಬಾರ್ದು. ನೆಕ್ಸ್ಟು ಅದಕ್ಕೆ ಒಂದು ಕಪ್ ಆಫ್ ಮೊಸರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಮೊಸರು ಬೇಡ ಅಂತ ಹೇಳೋರು ಟೊಮೆಟೊ ಕೂಡ ಆ್ಯಡ್ ಮಾಡ್ಕೋಬೋದು. ನಿಮಗೆ 1-2 ಟೊಮೆಟೊ ಬೇಕು ಅಂತಂದರೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ನೋಡಿ ಗೈಸ್, ಇದನ್ನು ಇವಾಗ ಗ್ರೈಂಡ್ ಮಾಡಿಕೊಂಡು ಬರೋಣ, ಬನ್ನಿ. ಗೈಸ್, ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಎಲ್ಲ ಫೈನ್ ಗ್ರೈಂಡ್ ಆಗಿರಬೇಕು. ನೋಡಿ, ಈ ಥರ ಗ್ರೀನ್ ಕಲರ್ ಟೆಕ್ಸ್ಚರ್ ಬಂದಿರುತ್ತೆ ನೋಡಿ, ಸರಿನಾ? ಸೊ ಗೈಸ್, ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಆಯಿಲೆಲ್ಲ ಬಿಸಿ ಆದಮೇಲೆ ಸ್ವಲ್ಪ ಜೀರಾ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಗೈಸ್, ಜೀರಾ ಎಲ್ಲ ಫ್ರೈ ಆದಮೇಲೆ ನಾವು ಚಿಕ್ಕದಾಗಿ ಹಚ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ತುರ್ಕೊಂಡಿರುವಂತಹ ಶುಂಠಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಗೈಸ್, ಈ ಥರ ಫ್ರೈ ಆಗಿರಬೇಕು, ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳಿ. ಸೊ ಗೈಸ್, ಇವಾಗ ತುರ್ಕೊಂಡಿರುವಂತಹ ಮಸಾಲಾನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಗೈಸ್, ಈ ಥರ ಫ್ರೈ ಗ್ರೇವಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಗ್ರೇವಿ ತಿಕ್ಕಾಗಿದ್ದರೆ ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡ್ಕೋಬೋದು. ವಾಟರ್ನ ಎಷ್ಟು ಆ್ಯಡ್ ಮಾಡ್ಕೋಬೇಕು ಅಂತಂದರೆ, ಆಗೋ ಥರ ಆ್ಯಡ್ ಮಾಡ್ಕೋಬೇಡಿ, ಸ್ವಲ್ಪ ಗ್ರೇವಿ ಥರ ಆ್ಯಡ್ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ನೋಡಿ ಗೈಸ್, ಈ ಥರ ಬಾಯ್ಲ್ ಆಗಬೇಕು.
ಸೊ ಅದಕ್ಕೆ ಸ್ವಲ್ಪ ಮಸಾಲೆಗಳ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಂಬಾರು ಪೌಡರು, ಧನಿಯಾ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಟರ್ಮೆರಿಕ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಗೈಸ್, ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಅದಕ್ಕೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಗರಂ ಮಸಾಲನೂ ಆ್ಯಡ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫುಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಎಲ್ಲ ಮಿಕ್ಸ್ ಆದಮೇಲೆ ಇದರಲ್ಲಿ ಎಣ್ಣೆ ಮೇಲ್ಗಡೆ ಬರಬೇಕು, ಆ ಥರ ಇದನ್ನ ಫ್ರೈ ಮಾಡೋದಕ್ಕೆ ಬಿಡಬೇಕು. ನೋಡಿ ಗೈಸ್, ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲ ನೆಕ್ಸ್ಟು ಫ್ರೈ ಎಲ್ಲ ಆದಮೇಲೆ ನೆನೆಸ್ಕೊಂಡಿರುವಂತಹ ಬಟಾಣಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಗೈಸ್, ಬಟಾಣಿ ಹಾಕ್ಕೊತಿದ್ದೀನಿ. ಇದೆಲ್ಲ ನೆನೆಸ್ಕೊಂಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳೋಣ. ಸೊ ಇದನ್ನು ನೀವು ಬೇಕಾದರೆ ಒಂದೊಂದು ಎಲೆ ಆಗಿನೂ ಹಾಕೋಬೋದು. ನಾನು ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ನೀವು ತಿಕ್ಕಾಯಿತು ಅಂತಂದರೆ ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಅದು ಗ್ರೇವಿ ಥರ ಇರಬೇಕು, ಆ ಥರ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಯಾವ ಥರ ಕಾಣಿಸ್ತಿದೆ ಅಂತ. ಎಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಈ ಥರ ಕಾಣಿಸುತ್ತೆ. ಸೊ ರುಚಿಯಾದ ಗ್ರೇವಿ ರೆಡಿ ಇದೆ. ಸೊ ಇದಕ್ಕೆ ಸ್ವಲ್ಪ ಬಟರ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಗೀನ ಹಾಕ್ಕೊತಿದ್ದೀನಿ. ಸೊ ಗೀ ಹಾಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಆ್ಯಡ್ ಆಗುತ್ತೆ. ನನಗೆ ಇಷ್ಟ ಹಂಗಾಗಿ ಹಾಕ್ಕೊಂಡಿದ್ದೀನಿ. ನೋಡಿ ಗೈಸ್, ಈ ಥರ ಬರುತ್ತೆ. ಸೊ ಫೈನಲಿ ರೆಡಿ ಆಯಿತು ಡಾಬಾ ಶೈಲಿಯ ಮೆಂತ್ಯ ಬಟಾಣಿ ಕರ್ರಿ ರೆಡಿ. ರುಚಿಯಾಗಿದೆ ಗೈಸ್. ನೋಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಗೈಸ್ ನೋಡಿ ಈ ಥರ ಇದೆ. ಫೈನಲಿ ರೆಡಿ ಆಯಿತು. ಸೊ ಏನು ಗೊತ್ತಾ ಗೈಸ್, ಇವಾಗ ನಮ್ಮ ರಿಲೇಟಿವ್ಸೇ ಆಗಲಿ, ನಮ್ಮ ಫ್ರೆಂಡ್ಸೇ ಆಗಲಿ, ಸೊ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲ್ಲ. ಆವಾಗ ನಾವೇ ಕೂತ್ಕೊಂಡು ಬೇರೆಯವ್ರದ್ದು ಏನದು ವೀಡಿಯೋಸ್ನ ನೋಡ್ತಿರ್ತೀವಿ, ಚೆಕ್ ಮಾಡ್ತಿರ್ತೀವಿ. ಅದೇ ನಮ್ಮವ್ರು ಮಾಡ್ತಿದ್ದಾರೆ ಅಂದಾಗ ನಾವು 100 ಸಲ ಯೋಚನೆ ಮಾಡ್ತೀವಿ. ಡಿಪ್ರೆಷನ್. ಸೊ ಬೇರೆಯವ್ರ ವಿಡಿಯೋನ ಬೇರೆಯವ್ರನ್ನ ಬೆಳೆಸೋರು ನೀವು, ನಿಮ್ಮ ಮನೆಯವ್ರನ್ನ ನಿಮಗೆ ಗೊತ್ತಿರೋನ ಏನಕ್ಕೆ ಬೆಳೆಸಲ್ಲ ಅಲ್ವಾ? ಪಾಯಿಂಟ್ ಇದೆ ಅಲ್ವಾ? ಈ ಥರ ಇದೆ. ಒಬ್ಬರು ಬೆಳೀತಾರೆ ಅಂತಂದರೆ ಬೆಳೆಸೋದ್ಕಿಂತ ಜಾಸ್ತಿ ತುಳಿಯೋರೇ ಜಾಸ್ತಿ ಆಗಿರ್ತಾರೆ. ಸೊ ಗೈಸ್, ನೋಡ್ಕೊಂಡು ಮಾಡಿಕೊಂಡು ಸ್ಪೆಂಡ್ ಮಾಡ್ಕೊಳ್ಳಿ. ಎಲ್ಲರೂ ನಮ್ಮವರು ಅಂತ ತಿಳ್ಕೊಳ್ಳೋದು ತಪ್ಪು. ಆ ಥರ ನಾವೇ ಎಂಡ್ ಆಫ್ ದಿ ಡೇ ನಾವೇ ನಮಗೆ ಎಲ್ಲ. ಸೊ ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬೇಕು. ಸೊ ಒಂದು ಸ್ವಲ್ಪ ದಿನ ಕಷ್ಟ ಆಗುತ್ತೆ, ಆಮೇಲೆ ನಮ್ಮ ವಿಡಿಯೋ, ನಮ್ಮ ಕಂಟೆಂಟ್ ಇಷ್ಟ ಆಯಿತು ಅಂತಂದರೆ ಬೇರೆಯವರು ಸಬ್ಸ್ಕ್ರೈಬ್ ಮಾಡ್ತಾರೆ ಅಲ್ವಾ? ಸೊ ಸ್ವಲ್ಪ ಅದಕ್ಕೆಲ್ಲ ಟೈಮ್ ತೊಗೊಳ್ಳಿ, ಪರವಾಗಿಲ್ಲ, ವೆಯ್ಟ್ ಮಾಡೋಣ ಅಲ್ವಾ? ನಮ್ಮ ಕಂಟೆಂಟ್ ಇಷ್ಟ ಆಯಿತು ಅಂತಂದರೆ ಎಲ್ಲರೂ ನೋಡ್ತಾರೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕಲ್ವ ಗೈಸ್? ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ? ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಗೈಸ್, ಬಾಯ್, ಟೇಕ್ ಕೇರ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಒಂದ್ಸಲ ನೀವು ಮನೇಲಿ ಕೂಡ ಟ್ರೈ ಮಾಡಿ, ಸಖತ್ತಾಗಿದೆ, ಟೇಸ್ಟಿಯಾಗಿದೆ. ಸೊ ನೀವು ಮನೇಲಿ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಬರುತ್ತೆ ಅಂತ. ಸೊ ಗೈಸ್, ನಿಮಗೆ ಇದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿದೆ ಅಂತ ಅನ್ಕೋತೀನಿ. ಸೊ ಗೈಸ್, ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ ಕೂಡ ರೆಫರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಕ್ಕೆ.